ಹಾಯ್ ನಮಸ್ತೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾಂದಿಲಿ ಫ್ರೈ ಮಾಡಲಿಕ್ಕೆ ನಾನು ಅಚ್ಚದ ಖಾರದ ಪುಡಿ, ಅರಿಶಿನ ಪುಡಿ, ಮೊಟ್ಟೆ, ನಿಂಬೆಹಣ್ಣು, ಹುಣಸೆ ಹುಳಿ, ಮೆಣಸು, ಓಂಕಾಳು, 4ರಿಂದ 5 ಮೆಣಸಿನ್ಕಾಯಿ, ಧನ್ಯ ಸೊಪ್ಪು, ಪುದೀನ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ನಾನು ಕಾರ್ನ್ಫ್ಲವರ್ ಹಾಕೋತೀನಿ ಇದಕ್ಕೆ ಕಲಸಲಿಕ್ಕೆ. ಇದನ್ನು ಕೋಟಿಂಗ್ ಮಾಡಿ ಚೆನ್ನಾಗಿ 1ರಿಂದ 2 ಗಂಟೆ ಗಂಟಲು ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನಾನು ತೊಳೆದ್ಬಿಟ್ಟು ಮುಂಚೆಲೇ ನಾನು ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿಟ್ಟಿದ್ದೆ. ಮೀನೆಲ್ಲ ಚೆನ್ನಾಗಿ ಹಿಡ್ದಿದೆ. ಕಾರ್ನ್ಫ್ಲವರ್ ಹಾಕೋತೀನಿ, ಮೊಟ್ಟೆ ಕಾರ್ನ್ಫ್ಲವರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪಿನ ಪುಡಿ ಎಲ್ಲ ಹಾಕ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇದು ಒಂದು ಸ್ವಲ್ಪ ಬಲ್ತ್ಬಿಟ್ಟಿದೆ ಮೀನು. ಎಳೆ ಮೀನು ತಂದರೆ ಚೆನ್ನಾಗಿ ಕ್ರಿಸ್ಪಿ ಆಗಂಗೆ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಟೇಸ್ಟಿ ಬರುತ್ತೆ ನೋಡಿ. ಈ ಥರ ಮಸಾಲೆನೂ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ, ನಾವು ಬೆಳಿಗ್ಗೆ ಮಾಡ್ತೀನಿ ಅಂದರೆ ರಾತ್ರಿಲೇ ಮಾಡಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೆಳಿಗ್ಗೆ ಈ ಥರ ಮಸಾಲೆ ಹಾಕಿಟ್ರೆ ಮಧ್ಯಾಹ್ನಕ್ಕೆ ಸಂಜೆಗೆಲ್ಲ ಮಾಡಿ ಇಟ್ಕೋಬೋದು, ಏನೂ ಆಗಲ್ಲ. ನಂತರ ಇದು ದಾಲ್ ಜೊತೆ ಅಂತೂ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಇದು ತಿಳಿ ಸಾರು, ಟೊಮೊಟೊ ಸಾರು, ಇದ್ರ ಜೊತೆ ಎಲ್ಲ ಈ ಮೀನು ತುಂಬಾ ಟೇಸ್ಟಿ ಕೊಡ್ತದೆ. ಅದೇ ಚೆನ್ನಾಗಿ ಕ್ರಿಸ್ಪಿ ಆಗಂಗೆ ಬೇಯಿಸ್ಕೋಬೇಕು. ಇದನ್ನು ಮುಳ್ಳಿನ ಸೆವಾಗಲೂ ತಿಂತಾರೆ. ಇದನ್ನು ಅಷ್ಟು ಬೆಂದಮೇಲೆ ಮುಳ್ಳು ಇರೋದಿಲ್ಲ ಇದರಲ್ಲಿ. ಒಂಥರ ಚಕ್ಲಿ ಥರ ಆಗ್ತದೆ, ಕರಮ್ ಅಂತೇಳಿ. ಇದೊಂದು ಸ್ವಲ್ಪ ದಪ್ಪ ಆಯಿತು ಮೀನು ಅನಿಸುತ್ತೆ. ಎಳೆ ಮೀನು ತರಬೇಕು ಇದನ್ನು, ಮಾಂದಿಲಿನ. ಒಂದು ವಾಟ ಇದು 50 ರೂಪಾಯಿಗೆಲ್ಲ ಸಿಗ್ತದೆ. ನೋಡಿ ಈ ಥರ ಬಂದಿದೆ. ಮಧ್ಯದಲ್ಲಿ ಒಂದು ಮೂಳೆ ಬರ್ತದೆ, ಅದನ್ನ ತೆಗೆದಾಕ್ಬಿಟ್ಟು ತಿನ್ನಬೇಕು. ನೀವೊಂದ್ಸಲ ಹೀಗೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಮೀನು ಇದು. ಇಲ್ಲೆಲ್ಲ ತುಂಬ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಬೊಂಬೈಲೆಲ್ಲ ಮಾಂದಿಲಿ, ಬಾಂಗ್ಡ ಮತ್ತು ಪಾಪ್ಲೆಟು ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ. ಜಿಂಗ ಇದೆಲ್ಲ ನಾವು ಇದು ಮಾರ್ಕೆಟಿಂದ ತಂದಿದ್ದು, ದೊಡ್ಡ ಮಾರ್ಕೆಟ್ಗೆ ಹೋಗಿದ್ದೆವು, ಮಾಜ್ಗಾವ್ ಮಾರ್ಕೆಟ್ ಅಂತೇಳಿ, ಅಲ್ಲಿಂದ ತಂದಿದ್ದು. ನಾನು ಮಸಾಲ ಹಾಕಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದನ್ನು ಊಟಕ್ಕೆ ಬೇಕಾದಾಗ ಒಂದೊಂದು ಸ್ವಲ್ಪ ಫ್ರೈ ಮಾಡ್ಕೊಬೋದು. ಹೀಗೆ ಇಲ್ಲಾಂದರೆ ತವಾ ಫ್ರೈ ಮಾಡ್ಕೊಬೋದು.